ಹಾ ಬರ್ತಾ ಇದ್ದೀನಿ. ಯಾರದು? ಮೊದಲು ಸಮರ್ಥ್, ಈಗ ನೀನು. How dare you? You think you can walk into my house whenever you want? Just get out! ಇವತ್ತಿ ಇಂಗ್ಲಿಷ್ ಬೇಡ, ಇಲ್ಲ ಅಂದ್ರೆ ಈ ಕನ್ನಡದ ಕೈ ಎತ್ಬೇಕಾಗತ್ತೆ. ನಿನ್ ಮನೇಲಿ ಅಡ್ಗೆ ಮಾಡಲ್ಲ, ಅದಕ್ಕೆ ಕುಕ್ಕರ್ ಶಿಳ್ಳೆ ಹೊಡಿಯಲ್ಲ. ಈ ಕೈ ಏನಾದ್ರೂ ನಿನ್ ಕೆನ್ನೆ ಮೇಲೆ ಬಿದ್ರೆ 7 ಜನ್ಮಕ್ಕೂ ನಿನ್ ಕಿವಿಲಿ ಶಿಳ್ಳೆ ಸೌಂಡ್ ಬರ್ತಾನೆ ಇರುತ್ತೆ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಾವ್ಯ. ನಾನ್ ನಿನ್ ಒಳ್ಳೇದಕ್ಕೋಸ್ಕರನೇ ಹೇಳಿದ್ದೆ ನೀನ್ ನನ್ ಮಕ್ಕಳಿಂದ, ಅವ್ರ ಸಂತೋಷಗಳಿಂದ ದೂರ ಇರು ಅಂತ. ಹೋರಾಡೋ ಹಾಗಿದ್ರೆ ಅನುಪಮ ಹತ್ರ ಹೋರಾಡೋ, ಅಮ್ಮನ ಹತ್ರ ಅಲ್ಲ. ಈಗ ನೀನು ನನ್ ಮಗನ ಇಡೀ ಜೀವನ, ಅವನ್ ಹೆಸರು, ಅವನ್ ಭವಿಷ್ಯ ಎಲ್ಲದಕ್ಕೂ ಕಪ್ಪು ಚುಕ್ಕೆ ಇಟ್ಬಿಟ್ಟಿದ್ಯಾ. ಒಂದ್ಸಲ ಜೈಲಿಗೆ ಹೋಗಿರೋ ಮುದ್ರೆ ಬಿದ್ಬಿಟ್ರೆ, ಅಪರಾಧಿ ಅನ್ನೋ ಕಲೆ ಅಂಟ್ಕೊಂಡ್ಬಿಟ್ರೆ ಅದನ್ನ ಜೀವನ ಪೂರ್ತಿ ಅಳ್ಸಕ್ಕಾಗಲ್ಲ. ಅಲ್ಲ, ಮಕ್ಳು ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಜನ ಅವ್ರನ್ನ ಕ್ಷಮಿಸ್ಬಿಡ್ತಾರೆ. ಆದ್ರೆ ನೀನು, ಅದು ನನ್ ಮಗ ಯಾವ ತಪ್ಪನ್ನು ಮಾಡದೇ ಇದ್ರು ಕೂಡ. ಇವತ್ತು ನೀನ್ ತುಂಬಾ ಹದ್ಮೀರ್ಬಿಟ್ಟೆ ಕಾವ್ಯ. ಇನ್ನು ನಾನ್ ಕೈ ಕಟ್ಕೊಂಡ್ ಕೂರಲ್ಲ ಕಾವ್ಯ. ಬೆಂಕಿ ಜೊತೆ ಆಟ ಆಡ್ತಿದ್ಯಾ ಅನುಪಮ? ನೆನ್ಪಿಟ್ಕೋ, ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟು ಹೋಗೋದು ನೀನೆ. ಒಬ್ಳು ತಾಯಿ ಕೈಯಲ್ಲಿ ಚಿಮಟ ಹಿಡ್ಕೊಂಡು ದಿನಕ್ಕೆ 10 ಸಲ ಬೆಂಕಿ ಒಳಗ್ ಕೈ ಹಾಕ್ತಾಳೆ. ನೀನ್ ನನ್ಗೆ ಬೆಂಕಿ ಅಂತ ಹೆದರ್ಸಕ್ ಬರ್ತಾ ಇದೀಯಾ? ಇವತ್ ಹೆದರ್ಬೇಕಾಗಿರೋದು ನೀನ್ ಕಾವ್ಯ. ಆಗಿದ್ದಾದ್ರೂ ಏನು? ಕಿರಿಚ್ಬೇಡಿ, ಇಲ್ಲ ಅಂದ್ರೆ ಇವಳ ಜೊತೆಲೂ ನಿಮ್ ಕತ್ತಿನ ಪಟ್ಟಿನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ನನ್ ಮಗನ್ನ ಪೊಲೀಸರು ಹೇಗೆ ಹೇಳ್ಕೊಂಡು ಹೋದ್ರು ಹಾಗೆ. ವಾಟ್? ಯಾಕೆ ನಿನ್ ಬಾಯ್ ಫ್ರೆಂಡ್ಗೆ ಹೇಳಿಲ್ವಾ ನೀನೆಂತ ಆಟ ಆಡ್ದೆ ಅಂತ? ಅನುಪಮ ಏನ್ ಹೇಳ್ತಿದ್ದಾಳೆ ಕಾವ್ಯ? ಇವಳೇನ್ ಹೇಳ್ತಾಳೆ, ನಾನ್ ಹೇಳ್ತೀನಿ. ಇವಳು ನನ್ ಮಗನ್ನ, ನನ್ ಸಮರ್ಥನ ಜೈಲಿಗೆ ಕಳಿಸಿದಾಳೆ. ಅವನ್ ಮೇಲೆ ತಪ್ಪ ಆರೋಪ ಹೊರಿಸಿದಾಳೆ. ಪೊಲೀಸರು ಮನೆಗ್ ಬಂದು ಅವನ್ನ ಹೀಗೆ ಹೇಳ್ಕೊಂಡು ಹೋದ್ರು. ಇವಳಿಂದ ನೀನು ಸಮರ್ಥ್ ಅಗೇನ್ಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಯಾ? ಹೌದು, ಕೊಟ್ಟೆ. ಇನ್ನೇನ್ ಮಾಡ್ಬೇಕಿತ್ತು ನಾನು? ನಿನ್ ಮಗ ನಮ್ಮನೆಗ್ ಬಂದು ನಮ್ಮನೆ ವಸ್ತುನೆಲ್ಲ ಒಡ್ದಾಗ್ದ. ನೀನಂತೂ ಏನು ಮಾಡ್ತಾನೆ ಇರ್ಲಿಲ್ಲ. ಐ ವಾಸ್ ಸ್ಕೇರ್ಡ್ ವಿ. ಒಂದ್ ವೇಳೆ ಅವ್ನ್ ನನ್ ಮೇಲೆ ಕೈ ಎತ್ಬಿಟ್ಟಿದ್ರೆ ಆವಾಗ ಸಮರ್ಥ್ ಹಾಗೆ ಯಾವತ್ತೂ ಮಾಡೋದಿಲ್ಲ. ನಾನ್ ಏನ್ ಮಾಡಿದನೋ ಸರಿಯಾಗಿ ಮಾಡಿದೀನಿ. ಮತ್ತೆ ನಿನ್ ಮಗನ್ ನಿಜವಾದ ಜಾಗ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಲಾಕಪ್ ಅಲ್ಲೇನೆ. ಹಾಗಾದ್ರೆ ನಿನ್ ಜಾಗ ಯಾವುದು ನಿನ್ ಜಾಗ? ನೀನ್ ಯಾವತ್ತು ಶ್ರೀಕೃಷ್ಣನ್ ಗುಡಿಗೆ ಹೋಗಲ್ಲ ಅಲ್ವಾ? ಆದ್ರೆ ಇವತ್ತು ನಾನ್ ನಿನ್ಗೆ ಕೃಷ್ಣನ್ ಜನ್ಮಸ್ಥಳದ ದರ್ಶನ ಖಂಡಿತ ಮಾಡಿಸ್ತೀನಿ. ವಾಟ್ ಇಸ್ ಶಿ ಸೇಯಿಂಗ್? ಹೌ ಡಂಬ್ ಆರ್ ಯು ಕಾವ್ಯ? ಜೈಲು ಕಳ್ಸೋ ಮಾತಾಡ್ತಿದ್ದಳು. ಕೃಷ್ಣನು ಜೈಲಲ್ಲೇ ಹುಟ್ಟಿದ್ದು. ಏನಾದ್ರೂ ಅರ್ಥ ಆಯ್ತಾ? ಇವಳೊಬ್ಳನ್ನೇ ಅಲ್ಲ, ನಿಮ್ಮನ್ನು ಜೊತೆಲಿ ಕಳಿಸ್ತೀನಿ. ನಿಮ್ಮಿಬ್ರಲ್ಲೂ ತುಂಬಾ ಪ್ರೀತಿ ಇದೆ ಅಲ್ವಾ? ಮತ್ತೆ ನಿಮ್ಮಿಬ್ರನ್ನ ಹೇಗ್ ಬೇರೆ ಮಾಡಕ್ಕಾಗತ್ತೆ? ಒಂದ್ ವೇಳೆ ನಾನ್ ನಿಮ್ಮಿಬ್ರಿಗೂ ಜೈಲ್ ಗಾಳಿ ಕುಡಿಸ್ಲಿಲ್ಲ ಅಂದ್ರೆ ನಾನು ಸಮರ್ಥ ಅಮ್ಮನೇ ಅಲ್ಲ. ಸಮರ್ಥ ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಗ್ತಾ ಇದೆ. ಹೌದಾ? ಈಗ ಖಾತೆ ಓಪನ್ ಆಗಿದೆ ಅಂದ್ಮೇಲೆ ಕೇವಲ ಸಮರ್ಥ ಲೆಕ್ಕ ಮಾತ್ರ ಯಾಕಿರ್ಬೇಕು? ನಿಮ್ಮಿಬ್ರದ್ದು ಯಾಕಿರ್ಬಾರ್ದು? ಅಂದ್ರೆ ಇದು ಸಮರ್ಥ್ ಮೇಲೆ ಒಂದೇ ಆರೋಪ ಹೊರಿಸಿದಾಳೆ, ಅದು ಸುಳ್ಳಾರೋಪ.
ಮತ್ತೀಗ ನಾನು ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ನಿಮ್ಮಿಬ್ರ ಮೇಲೆ ನಿಜವಾದ ಆರೋಪಗಳನ್ನ ಹೊರಸಕ್ ಶುರು ಮಾಡ್ಬಿಟ್ರೆ ದಿನ ಮುಗ್ದು ಹೋಗ್ಬಿಡುತ್ತೆ. ಆದ್ರೆ ಆರೋಪಗಳು ಮುಗಿಯೋದೇ ಇಲ್ಲ. ನನ್ನ ಮಕ್ಕಳ ಮೇಲಾಣೆ ಮಾಡಿ ಹೇಳ್ತಿದ್ದೀನಿ, ನೀವಿಬ್ರು 10 ವರ್ಷಕ್ಕಿಂತ ಮುಂಚೆ ಜೈಲಿಂದ ಆಚೆ ಬರಕ್ಕಾಗಲ್ಲ. ಇವತ್ತಿನವರೆಗೂ ನಾನು ನಿಮ್ಮೆಲ್ಲ ತಪ್ಪನ್ನ ಕ್ಷಮಿಸಿದ್ದೀನಿ, ಆದ್ರೆ ಈ ತಪ್ಪನ್ನ ಖಂಡಿತ ಕ್ಷಮಿಸೋದಿಲ್ಲ. ಯಾವ ನೋವು, ಯಾವ ಕಷ್ಟ ನನ್ನ ಸಮರ್ಥನ್ಗೆ, ನನ್ನ ಮಗನ್ಗಾಗಿದ್ಯೋ ಅದನ್ನ ಪಟ್ಟಿ ಸಮೇತ ನಾನು ವಾಪಸ್ ಕೊಡ್ತೀನಿ. ನೀನ್ ಅಳೋದನ್ನ ರೂಢಿ ಮಾಡ್ಕೋ ಕಾವ್ಯ. ಯಾಕಂದ್ರೆ ನಾನು ಪ್ರತಿ ಕಣ್ಣೀರ್ಗೂ ಪ್ರತಿ ದುಃಖಕ್ಕೂ ನಿನ್ನ ಅಡ್ರೆಸ್ ಅನ್ನ ಕೊಟ್ಟು ಬಂದಿದ್ದೀನಿ. ಈಗ ನೀನು ಪಾರಾಗಕ್ಕಾಗಲ್ಲ, ಹಾಗೆ ನಿನ್ ಬಾಯ್ ಫ್ರೆಂಡು. ಆದ್ರೆ ನಾನು ಏನ್ ಮಾಡಿದ್ದೀನಿ? ಈಗ ವಿಷಯನೇ ಇದು, ನೀವು ಏನೂ ಮಾಡಿಲ್ಲ. ಅವತ್ತು ತುಷಾರ್ ಮದ್ವೆಲೂ ಇವಳು ಬಂದು ರಾಮಾಯಣ ಮಾಡಿದ್ಲಲ್ಲ, ಆಗ ನೀವು ಏನು ಮಾಡಿಲ್ಲ. ಅಲ್ಲಿ ಅವಳು ನಿಮ್ಗೆ ನಿಮ್ ಸ್ವಂತ ಮಗನ್ ಮದ್ವೆಲಿ ಇರಬಾರ್ದು ಅಂತ ಹೇಳಿದಾಗ ಆಗ ಕೂಡ ನೀವೇನು ಮಾಡಿಲ್ಲ. ನೀವವತ್ತು ಏನಾದ್ರೂ ಮಾಡಿದ್ರೆ ಇವಳಿಗೆ ಇವತ್ತು ಇಷ್ಟು ಧೈರ್ಯ ಬರ್ತಿರ್ಲಿಲ್ಲ. ನನ್ ಸಮರ್ಥನ ತಪ್ಪು ಇವಳದ್ದೇ, ಆದ್ರೆ ಇವಳ ತಪ್ಪಿಗೆ ಪ್ರಚೋದನೆ ಕೊಟ್ಟಿದ್ದು ನಿಮ್ಮ ಮೌನ. ನನಗೆ ಗೊತ್ತಿರ್ಲಿಲ್ಲ ಈ ಕಾವ್ಯ ನನ್ನ ಮಗನ ಜೊತೆನೆ ಹೀಗೆ ಮಾಡ್ತಾಳೆ ಅಂತ. ಈಗ ಗೊತ್ತಾಗೋಯ್ತು ಅಲ್ವಾ? ಹಾಗಾದ್ರೆ ನೀವೀಗ ಏನ್ ಮಾಡ್ತೀರಾ? ಅಲ್ಲ, ನೀವು ಏನ್ ಮಾಡಿದ್ರು ಮಾಡದೇ ಇದ್ರು ಅದರಿಂದ ಏನೂ ಆಗಲ್ಲ. ಯಾಕಂದ್ರೆ ನಿಮ್ ಮನುಷ್ಯತ್ವ ಅಂತೂ ಸತ್ತು ಹೋಗಿದೆ, ಆದ್ರೆ ಸಮರ್ಥಮ್ಮ ಇನ್ನೂ ಜೀವಂತವಾಗಿದ್ದಾಳೆ. ಇದೇನ್ ಲೆಕ್ಕ ಹಾಕ್ತಿದ್ಯಾ ನೀನು? ನಿಮ್ಮಿಬ್ರ ಅಪರಾಧಗಳು ಅದನ್ನ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಕಂಪ್ಲೇಂಟ್ ಅಲ್ಲಿ ಬರೆಸ್ತಾ ಇದ್ದೀನಿ. ಮದ್ವೆ ಆಗಿದ್ರೂ ಕೂಡ ಪರಸ್ತ್ರೀ ಜೊತೆ ಸಂಬಂಧ ಇಟ್ಕೊಂಡಿರೋದು, ತನ್ನ ಹೆಂಡತಿಗೆ ಕಷ್ಟ ಕೊಡೋದು, ಮಾನಸಿಕವಾಗಿ ತನ್ನ ಹೆಂಡತಿಗೆ ತಾನು ಚಿತ್ರಹಿಂಸೆ ಕೊಡೋದು, ಅವಳ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಕ್ ಪ್ರಯತ್ನ ಪಡೋದು, ಇನ್ನು ಏನೇನೋ ಇವೆ. ಒಂದು ಸುಳ್ಳು ನನ್ನ ಮಗನ್ನ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗೆ ಮಾಡುತ್ತೆ ಅಂದ್ರೆ ಇನ್ನು ಸತ್ಯ. ನಿಮ್ಮಿಬ್ರನ್ನ ಇನ್ನು ಎಲ್ಲೆಲ್ಲಿ ಕಳಿಸ್ಬಹುದು? ಇದು ನಿನ್ನ ಮತ್ತೆ ವನರಾಜ್ ಮಧ್ಯೆ ಇರೋ ವಿಷಯ. ಇದ್ರ ಮಧ್ಯೆ ನಾನೆಲ್ಲಿಂದ ಬಂದೆ? ನಿನ್ನನ್ನ ನಾನ್ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಿ ಕಾವ್ಯ. ಬರ್ಲಿಲ್ಲ ಅಂದ್ರೆ ನಿನ್ ಗಂಡನ್ನ ಕರೆಸ್ತೀನಿ. ಬೇಕಾದ್ರೆ ಆಕಾಶ ಭೂಮಿ ಒಂದಾಗ್ಲಿ, ಏನೇ ರಾದ್ದಾಂತ ಮಾಡ್ಬೇಕಾಗ್ ಬರ್ಲಿ, ಅದೇನೇ ಬೇಕಾದ್ರೂ ಆಗ್ಲಿ, ನಿನ್ನನ್ನಂತೂ ನಾನ್ ಬಿಡಲ್ಲ. ಎಷ್ಟು ಜನ ವಕೀಲರಿಗೆ ಫೋನ್ ಮಾಡ್ಬೇಕೋ ಮಾಡ್ಕೊಳ್ಳಿ, ಎಷ್ಟು ಭಗವಂತನ ನೆನ್ಸ್ಕೋಬೇಕೋ ನೆನ್ಸ್ಕೊಂಬಿಡಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಒಬ್ಬ ತಾಯಿ ಏನಾದ್ರೂ ರೊಚ್ಚಿಗೆದ್ರೆ ಆಗ ದೇವ್ರು ಕೂಡ ಕಾಪಾಡಕ್ಕಾಗಲ್ಲ. ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗ್ತೀನಿ. ಹರೇ ಕೃಷ್ಣ.